ಸೊ ಗೂಡ್ಸ್ ಯಾರ್ದಾರು ಇರ್ಲಿ ಸ್ವಾಮಿ, ನೀವು ತಾನೇ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. ಇಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಿರೋರು ಕೊಡಿ, ಮೊದ್ಲು ನಿಂತೋಬೇಕಿದು. ಬಡವರ ಅಕ್ಕಿನ ಎಲ್ಲ ಶ್ರೀಮಂತರು ತಿಂತಾ ಇದ್ದಾರೆ ಹೋಟೆಲ್ನವರು. ಇಲ್ಲಿ ನಾನು ನೀವು ಜಾಸ್ತಿ ಕೊಡ್ತಾ ಇದ್ದೀವಿ. 30-40 ರೂಪಾಯಿ ಇದ್ದಿದ್ದು ಅಕ್ಕಿ ಇವ್ರಿಗೆ 2 ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಅನೌನ್ಸ್ ಮಾಡಿದ ತಕ್ಷಣ 60 ರೂಪಾಯಿ 70 ರೂಪಾಯಿ ಆಗಿದೆ. ನಂದು ನಿಮ್ದು ದುಡ್ಡು ಹೋಗ್ತಿರೋದು ಒಂದೊಂದು ಕೆಜಿಗೆ 30 ರೂಪಾಯಿ. ಅದನ್ನ ತಗೊಂಡೋಗಿ ಬಡವರಿಗೆ ಕೊಡ್ರಯ್ಯ ಅಂತ ಹೇಳ್ತು ಅಂತಂದ್ರೆ ಅದನ್ನ ತಗೊಂಡೋಗಿ ಹೋಟ್ಲಿಗೆ ಮಾರ್ತೀರಿ. ಅದಕ್ಕೆ ಮೆಥಡ್ ಈ ಥರದ್ದು. ಅವ್ನು ಯಾವನೋ ತಗೊಳ್ಳೋದಂತೆ, ಇನ್ಯಾವನೋ ಲಾರಿನಲ್ಲಿ ತಗೊಳ್ಳೋಗೋದಂತೆ. ಒಂದು ಮೂಟೆ ಆಗಿದ್ದಿದ್ರೆ ಏನು ಅನ್ಬೋದು, ಎಷ್ಟು ಮೂಟೆ ಸಿಕ್ಕಿದೆ ಲಾರಿನಲ್ಲಿ, ಎಲ್ಲಿ ಅದಕ್ಕೆ ಡಾಕ್ಯುಮೆಂಟು? ನಾನೆಲ್ಲ ಬರ್ದು ಆಮೇಲೆ ತೊಂದರೆ ಕೊಟ್ಬಿಡ್ತೀನಿ ನೋಡಿ. 2 weeks my lords, I will personally appear my lords. ಹಂಗೇಳಿ ಸುಮ್ಮನೆ ಅವೆಲ್ಲ ಬೇಡ. ಬಡವರ ಅಕ್ಕಿ ಬಡವರಿಗೆ ಹೋಗ್ಬೇಕು ನೋಡಿ. ನಾನು ನೀವು ಭಗವಂತ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ. ನಿಮ್ಮ ತಂದೆಯವ್ರು ಮಾಡಿದ ಪುಣ್ಯ, ನಿಮ್ಮ ತಾತ ಅವ್ರು ಮಾಡಿದ ಪುಣ್ಯ ಅನ್ನ ತಿಂತಾ ಇದೀವಿ ನಾವು ಇವತ್ತು. ನಾನು ಅಷ್ಟೇ, ನಮ್ಮ ಮನೆಯಲ್ಲಿ ಯಾರೋ ಪೂರ್ವಜರು ಮಾಡಿದ ಪುಣ್ಯ ಒಳ್ಳೆ ಸ್ಥಾನದಲ್ಲಿದ್ದೀವಿ, ಅನ್ನ ಸಿಗ್ತಾ ಇದೆ. ಈ ಸ್ಕೀಮು ಸರ್ಕಾರದವರು ಅನ್ನಭಾಗ್ಯ ಅಂತ ತಂದಿದ್ದ ಸ್ಕೀಮ್ ಯಾರಿಗೆ ಅಂದ್ರೆ ಏನು ಪಾಪ ಸಿಗದೆ ಇದ್ದವ್ರಿಗೆ ಅಂತ. ಅವ್ರಿಗೆ ಸಿಕ್ಬೇಕಾಗಿರೋ ಅಕ್ಕಿನ ಹೋಟೆಲ್ನವ್ರಿಗೆ ಕೊಡೋದಕ್ಕೆ 15 ರೂಪಾಯಿಗೆ ಮಾರೋದಕ್ಕೆ ಈ ತರ ಎಲ್ಲ ಕಳ್ಕೆಲ್ಸ ಮಾಡ್ತಾರೆ. ಆಂಧ್ರ ಅಕ್ಕಿ ಕರ್ನಾಟಕಕ್ಕೆ ಬರುತ್ತೆ, ಕರ್ನಾಟಕ ಅಕ್ಕಿ ಆಂಧ್ರಾಗ ಹೋಗುತ್ತೆ, ಅಷ್ಟೇ ವ್ಯತ್ಯಾಸ. ನೋಡಿ, ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಈ ಮೊಣ್ಕೈಗೆ ಇವತ್ತು ಬೇಕಾದ್ರೆ ಸಾಯಂಕಾಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ಮೊಣ್ಕೈಗೆ ಈ ಮೂಲೆ ಇದೆಯಲ್ಲ, ಈ ಮೂಲೆಗೆ ಒಂಚೂರು ಜೇನುತುಪ್ಪ ಹಚ್ಕೊಂಬಿಡಿ, ಆಯ್ತಾ? ಅದು ಯಾವ ಥರದ್ದು ಯಾವ್ಯಾವ ಯೋಗಾಸನ ಇದೆಯೋ, ರಾಮದೇವ ಹೇಳ್ಕೊಟ್ಟಿದ್ದೋ, ಪತಂಜಲಿ ಅವ್ರು ಹೇಳ್ಕೊಟ್ಟಿದ್ದೋ ಎಲ್ಲ ನೋಡಿ. ಇದನ್ನ ನೆಕ್ಕಕ್ಕಾಗುತ್ತಾ ಅಂತ ನೋಡಿ, ಪ್ರಯತ್ನ ಮಾಡಿ. ಗೊತ್ತಾಯ್ತಲ್ಲ? ಎಲ್ಲ ಏನೇನು ಆಸನಗಳು ಬರುತ್ತೋ ಎಲ್ಲ ಹಾಕಿ ಪ್ರಯತ್ನ ಮಾಡಿ. ಇಲ್ಲಿ ಹಚ್ಕೋಬೇಕು, ಇಲ್ಲಿ ಹಚ್ಕೊಂಡು ನೋಡಬೇಕು ತಿನ್ನಕ್ಕಾಗುತ್ತಾ ಅಂತ, ನೆಕ್ಕಕ್ಕಾಗುತ್ತಾ ಅಂತ. ಆಗಲ್ಲ ಅನ್ನೋದು ಹಾರ್ಡ್ ಟ್ರೂತ್. ಅದನ್ನ ಸಂಸ್ಕೃತ ಸುಭಾಷಿತದಲ್ಲಿ ಬರೆದ್ರು. ಅಲ್ಲಿಗೆ ಹಚ್ಕೊಂಡ್ರೆ ಸಿಕ್ಕೋದಿಲ್ಲ ಅಂತ, ಆಯ್ತಲ್ಲ? ಈಗ ಅದನ್ನ ಮೀರಿ ಜನ ನಿಂತು ಬಿಟ್ರು. ಅವ್ರೇನ್ ಹೇಳ್ತಾರೆ, ಹೌದು ನಾನ್ ನೆಕ್ಕಕ್ಕಾಗಲ್ಲ ತಾನೆ, ಆ ಇನ್ನೊಬ್ಬ ಇದನ್ನಲ್ಲ ಅವನ್ ನೆಕ್ಬೋದಲ್ಲ, ಸೊ ಅವನ್ ಮಣ್ಕೈ ನಾನ್ ನೆಕ್ತೀನಿ, ನನ್ ಮಣ್ಕೈ ಅವನ್ ನೆಕ್ಲಿ ಅಂತ ಅಯೋಗ್ಯರು ತಂದು ಮೈ ಉರಿದೋಗುತ್ತೆ. ನಾನು ನೀವು ಕೊಡೋ ದುಡ್ಡು ಸರ್ ಸಬ್ಸಿಡಿಗೆ. ದಾವಣಗೆರೆ ರೈಸ್ ಮಿಲ್ ಅವ್ರಿಗೆ 30-40 ರೂಪಾಯಿಗೆ ಮಾರ್ತಾ ಇದ್ರು ಅಕ್ಕಿನ. ಒಳ್ಳೆ ಅಕ್ಕಿ ಸಿಕ್ಕೋದು, ಬುಲೆಟ್ ರೈಸ್ ಅಂತ. ಗೊತ್ತಾಯ್ತಲ್ಲ? ಆ ಬುಲೆಟ್ ರೈಸ್ 35 ರೂಪಾಯಿಗೆ ನಾನೇ ತಗೊಂಡಿದ್ದೀನಿ ಹಾವೇರಿಲಿರುವಾಗ 2015ರಲ್ಲಿ. ಈ ಕೇವಲ 9 ವರ್ಷ 73 ರೂಪಾಯಿ ಪರ್ ಕೆಜಿ. ಅದೇ ಬುಲೆಟ್ ರೈಸ್ 73 ರೂಪಾಯಿ ಕೆಜಿ. ಸೊ ಮೋರ್ ದೆನ್ ಡಬಲ್ ಇನ್ 9 years. ಅದೇ ಭತ್ತ ಅಲ್ಲೇ ಬೆಳೀತಾ ಇದ್ದಾರೆ, ಅದೇ ತುಂಗಭದ್ರಾ ನೀರೇ ಹಾಕೋತಾರೆ, ನದಿಗೆ ಡೈರೆಕ್ಟ್ ಆಗಿ ಪಂಪ್ ಇಟ್ಟಿದ್ದಾರೆ. ಅಕ್ಕಿ ಮಾತ್ರ ರೇಟ್ ಹೆಂಗ್ ಜಾಸ್ತಿ ಆಗ್ಬಿಡ್ತು? ಸೊ ಅವ್ರು ಹೇಳಿದ್ರು ಸರ್ಕಾರದವ್ರು ನಮ್ಗೆ ಲೆವಿ ಕೊಡಬೇಕು ಅಂತ. ಯಾಕೆ ಅಂದ್ರೆ ಅನ್ನಭಾಗ್ಯಕ್ಕೆ ಕೊಡಬೇಕು ಅಂತ. ನಮ್ ಗತಿ ಏನು ಅಂತಂದ್ರು, ನೀನ್ ಬೇಕಾದ ರೇಟಿಗೆ ಮಾರ್ಕೊ ಹೋಗು, ಅವನ್ ತಲೆ ಹೊಡೆದು ಇವನ್ ತಿನ್ಲಿ, ನಾನ್ ಮಧ್ಯದಲ್ಲಿ ನನಗೆ ಬರ್ಬೇಕಾದನ್ನೆಲ್ಲ ತಗೊಂಡ್ಬಿಟ್ಟು ನಾನ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಇಂಥದ್ದೆಲ್ಲ ನಿಂತು ಹೋಗ್ಬೇಕು. ಸರ್ಕಾರಕ್ಕೆ ಮಾಡಿದ್ದಾರೆ ನಾಮಕಾವಸ್ಥೆ. ಇದರಲ್ಲಿ ಡಿ ಸಿ ಇಸ್ ದಿ ಪರ್ಸನ್ ಹೂ ಸೀಸಸ್ ದಿ ರೈಸ್ ಅಂಡ್ ಆಕ್ಷನ್ಸ್ ದಿಸ್ ಲಾರಿ. ಸೆಕ್ಷನ್ 506 ಒಳಗಡೆಗೆ ಏನ್ ಆಕ್ಷನ್ ತಗೊಂಡಿದ್ದಾರೆ ಇದುವರ ತನಕ ಡಿ ಸಿ? ನಮ್ಮೊಂದ್ ಕಣೋ ಮಾರಾಟ ಮಾಡಬೇಡ ಅಂತ ಹೇಳ್ಸೋದು ಹಿಂದಗಡೆಯಿಂದ. ಸೀಸರ್ ಇವತ್ತು ಡಿ ಸಿಗೆ ಫೋನು, ಬಿಳಿ ಟೋಪಿ, ಅಲ್ಲಿ ಹಂಗೆ ನಿಂತೋಗುತ್ತದು. ಆಮೇಲೆ ಅದನ್ನ ಟ್ರಾನ್ಸ್ಪೋರ್ಟರ್ ಮೇಲೆ ಬಂತು ಅಂತ ನಾವು 482ನಲ್ಲಿ ಓಹೋ ಅಂಥದ್ದಾಗಿಲ್ಲ ಇಂಥದ್ದು ಇನ್ನೇನಾಗಬೇಕು, ಹಂಗ ಇವನ ಕನ್ನಡಿ ಯಾಕೆ ಇಲ್ಲಾಗಿದ್ರೆ ಪ್ರಾಬ್ಲಮ್ಮು ನೋಡ್ಕೋಬೇಕಪ್ಪ. ಕನ್ನಡಿ ಎಲ್ಲ ಸಿಕ್ಕಿದೆ, ಆ ಅಕ್ಕಿಗೆ ರಸೀಟಿ ಇಲ್ಲ, ಅಕ್ಕಿ ಕೊಂಡ್ಕೊಂಡಿದ್ದಕ್ಕೆ ಇನ್ವಾಯ್ಸ್ ಇಲ್ಲ, ಸಿ ಫಾರಮ್ ಇಲ್ಲ. ಅಕ್ಕಿನ ತೆಗೆದು ನೋಡ್ತಾನೆ, ಮಾಜರ್ನಲ್ಲಿ ಬರೆದಿದ್ದಾನೆ ಇದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಅಂತ ಇಟ್ಟಿದ್ದು, PDSಗೆ ಅಂತ ರೇಷನ್ ಅಂಗಡಿಗೆ ಹೋಗ್ಬೇಕಾದ ಅಕ್ಕಿ ನಮ್ಮಲ್ಲಿ ಸಿಕ್ಕಿದೆ ಅಂತ. ಇನ್ನೇನ್ ಬೇಕಿದಕ್ಕೆ ಪ್ರೂಫು? 16th my lords, may I request my lords, I shall personally 18/7 ಓನ್ಲಿ ಥರ್ಸ್ಡೇಸ್ 16th I am there in Bangalore, ಅದಕ್ಕೋಸ್ಕರ ಕೇಳಿದ್ವಿ. ಅಲ್ಲ, ನೀವು ಬಂದ್ರು ನಾವು ತಗೊಳ್ಳೋದು ಈ ಮ್ಯಾಟರ್ಸ್ ಎಲ್ಲ ಓನ್ಲಿ ಆನ್ ಥರ್ಸ್ಡೇಸ್. 18th ಆಗದಿದ್ರೆ 25th ಬನ್ನಿ. 25th my lords, may I request. ಆಲ್ ರೈಟ್, 25/7 ಅಟ್ ರಿಕ್ವೆಸ್ಟ್. ರೆಡಿಯಾಗಿದ್ಬಿಟ್ಟು ಬಂದ್ಬಿಡಿ, ನಾನೊಂದು ಡೀಟೇಲ್ ಆಗಿ ಆರ್ಡರ್ ಬರ್ಕೊಡ್ತೀನಿ. ಆಗ್ತಿರ್ತಕ್ಕಂಥ ತೊಂದರೆ ಅಂತ. ಇವಾಗ ಸುಳ್ಳದ್ ಬಂದಿದ್ರಲ್ಲ ಆ ಕೇಸ್ನಲ್ಲಿ ಮರ್ಡ್ರೇ ಮಾಡ್ಬಿಡ್ತಾರ ಅವನ್ನ, ಆಪರೇಟರ್ ಮಾಡೋನ್ನ. ಬಳ್ಳಾರಿನಲ್ಲಿ ಆ ಕೇಸ್ ನೋಡ್ಬೇಕು ನೀವು, ಎಷ್ಟು ಘೋರವಾಗಿದೆ ಅಂತ.
ಅವನು ಸತ್ತವನು, ಅವನು ಇದೇ ತರನೇ ಕಳ್ಳಕ್ಕಿ ವ್ಯಾಪಾರ ಮಾಡ್ತಾನೆ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಲಾಯರೇ ಕೇಳಿದ್ದಾರೆ, ಇದೆಲ್ಲ ಕಳ್ಳ ವ್ಯಾಪಾರ ನಡೀತಿತ್ತು, ಅವನು ಮಾಡ್ತಿದ್ದ ಸತ್ತವನು ಅಂತ. ಹ್ಞೂ ಅಂತ ತಪ್ಕೋತಾನೆ ಅವನು, ಹ್ಞೂ ಅಂತ ತಪ್ಕೋತಾನೆ. ಆಮೇಲೆ ಅದಕ್ಕೆ ಮುಂಚಿತವಾಗಿ ಹೇಳಿರ್ತಾರೆ ಮಾತುಕತೆ, ಇದಕ್ಕೊಬ್ಬ ಡಾನ್ ಅಂತೆ, ಈ ಕಳ್ಳ ವ್ಯಾಪಾರಕ್ಕೊಬ್ಬ ಡಾನ್ ಅಂತೆ. ಆ ಡಾನ್ ಹತ್ರ ಹೋಗಿ ಸೆಟ್ಲ್ಮೆಂಟ್ ಮಾಡಿರ್ತಾರೆ ಇವರು, ನಿನ್ನ ಏರಿಯಾ ಇಷ್ಟು, ನನ್ನ ಏರಿಯಾ ಇಷ್ಟು ಅಂತ. ಆ ಕಾಡಲ್ಲಿ ಹೊಸ್ದಾಗ ಒಂದು ಮರಿ ಹುಲಿ ದೊಡ್ಡ ಹುಲಿ ಆದಾಗ ತಂದೊಂದು ಜಾಗ ಮಾಡ್ಕೊಳ್ಳುತ್ತೆ, ಹೋಗ್ಬಿಟ್ಟು ಉಚ್ಚೆ ಒಯ್ದ್ಬಿಟ್ಟು ಬಂದು ಇಲ್ಲಿಷ್ಟು ನನ್ನ ಟೆರಿಟರಿ, ಇಲ್ಲಿ ಯಾರು ಇನ್ನೇನು ಬರಂಗಿಲ್ಲ ಅಂತ ಬೇಟೆ ಆಡೋಕ್ಕೆ ಅಂತ. ಇವ್ರದ್ದು ಹಂಗೆ ಕಳ್ಳ ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರೆ ಅಯೋಗ್ಯರು. ಅವನು ಅದನ್ನು ಬಿಟ್ಬಿಟ್ಟು ಅಲ್ಲಿ ಬೇರೆ ಕಡೆಗೆ ಬರ್ತಾನೆ. ಅದಕ್ಕೆ ಸ್ಕೂಟ್ರಲ್ಲಿ ಹೋಗುವಾಗ ಮಚ್ಚಲ್ಲಿ ಹೊಡೆದು ಅವನ್ನ ಸಾಯಿಸಿದ್ದಾರೆ. ಅವ್ರ ತಮ್ಮ ಬಂದು ಜಾಗಕ್ಕೆ ನೋಡ್ತಾನೆ. ಇವತ್ತು ಅವ್ರು ಬೇಲ್ ತಗೋತಾ ಇದ್ದಾರೆ, ಯಾಕೆಂದ್ರೆ ಅವ್ರು ಯಾರು ಸಪೋರ್ಟ್ ಮಾಡಲಿಲ್ಲ. ಸಿ ದಿ ಮಾಫಿಯಾ, ಸಿ ದಿ ಮಾಫಿಯಾ. ಅಂಡ್ ಹೂ ಇಸ್ ದಿ ಸಫರರ್? ಸಫರರ್ ಇಸ್ ದಿ ಪೂರ್ ಫೆಲೋ ಹೂ ಡಸಂಟ್ ಈವನ್ ಗೆಟ್ ದ 2 rupees ರೈಸ್. ನಾನು ನೀವು ದುಡ್ಡು ಕೊಡೋದು, ಸಬ್ಸಿಡಿ ಸರ್ಕಾರ ಕೊಡೋದು, ಅವ್ರಿಗೂ ಬೇಕಾಗಿಲ್ಲ, ಇಂಪ್ಲಿಮೆಂಟೇಷನ್ ಇಲ್ಲ, ಬೇಕಂತಕ್ಕೇನೆ ಪಂಚನಾಮ ಬರೆಯುವಾಗ ಲೂಪೋಲ್ ಇಟ್ಬಿಟ್ಟು ಬರೀತಾನೆ ಅಯೋಗ್ಯ, ಸೊ ದಟ್ ಇಟ್ ಶುಡ್ ಗೆಟ್ ಕಾಸ್ಟ್ ಫ್ರಮ್ ದಿ ಕೋರ್ಟ್ ಅಂತ. ನಾವು ಅಂಥ ಸಂದರ್ಭದಲ್ಲಿ ಕೋರ್ಟ್ನವರು ಸರ್ಕಾರದ ಸ್ಕೀಮ್ಗಳಿಗೆ ಸಹಾಯ ಮಾಡೋದಲ್ಲಿ ಇನ್ಯಾರಿಗೆ ಮಾಡಬೇಕಾಗತ್ತೆ? ಕಳ್ಳರು ಕಾಕ್ರಿಗೆ ಮಾಡಬೇಕೇನು? ನೆವರ್ ಎವರ್. ಎಸ್ 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 ಮುನೋಳಿ ದೊಡ್ಡುಲಿ ಆದಾಗ ತಂದೊಂದು ಜಾಗ ಮಾಡ್ಕೊಳ್ಳುತ್ತೆ, ಹೋಗ್ಬಿಟ್ಟು ಉಚ್ಚೆ ಒಯ್ದ್ಬಿಟ್ಟು ಬಂದು ಇಲ್ಲಿಷ್ಟು ನನ್ನ ಟೆರಿಟರಿ, ಇಲ್ಲಿ ಯಾರು ಇನ್ನೇನು ಬರಂಗಿಲ್ಲ ಅಂತ ಬೇಟೆ ಆಡೋಕ್ಕೆ ಅಂತ. ಇವ್ರದ್ದು ಹಂಗೆ ಕಳ್ಳ ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರೆ ಅಯೋಗ್ಯರು. ಅವನು ಅದನ್ನು ಬಿಟ್ಬಿಟ್ಟು ಅಲ್ಲಿ ಬೇರೆ ಕಡೆಗೆ ಬರ್ತಾನೆ. ಅದಕ್ಕೆ ಸ್ಕೂಟ್ರಲ್ಲಿ ಹೋಗುವಾಗ ಮಚ್ಚಲ್ಲಿ ಹೊಡೆದು ಅವನ್ನ ಸಾಯಿಸಿದ್ದಾರೆ. ಅವ್ರ ತಮ್ಮ ಬಂದು ಜಾಗಕ್ಕೆ ನೋಡ್ತಾನೆ. ಇವತ್ತು ಅವ್ರು ಬೇಲ್ ತಗೋತಾ ಇದ್ದಾರೆ. ಒಂದೇ ಪ್ರಶ್ನೆ, ರೈಸ್ ವಿಚ್ ವಾಸ್ ಮೆಂಟ್ ಫಾರ್ PDS ವಾಸ್ ಫೌಂಡ್ ಇನ್ ಯುವರ್ ಲಾರಿ. ವೇರ್ ಇಸ್ ದಿ ರೆಸಿಟ್ ಫಾರ್ ಇನ್ವಾಯ್ಸ್ ಆರ್ ಎನಿ ಸಚ್ ಥಿಂಗ್? My lords, I was only the lorry owner, my lords. Accused number 1. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ನಾಳೆ ಬೆಳಗ್ಗೆ 40 ಹೆಣ ತಗೊಂಡೋಗ್ಬಿಡ್ತಾನೆ ಲಾರಿ ಓನರ್ ಅಂತ, ಏನ್ ಮಾಡ್ಬೇಕು? My lords, may I kindly see, my lords, the first. ಅದೆಲ್ಲ ಪ್ರಶ್ನೆ ಬರಲ್ಲ ಗುರು. ಶೋ ಮಿ ದಿ ಡಾಕ್ಯುಮೆಂಟ್ ಫಾರ್ ಹ್ಯಾವಿಂಗ್ ಟ್ರಾನ್ಸ್ಪೋರ್ಟೇಷನ್ಗೆ ಲಾರಿ ರೆಸಿಟಾ, ಇನ್ವಾಯ್ಸಾ, ಸಿ ಫಾರಮ್ಮ ಏನಾದ್ರು ಇದೆ ನನಗೆ ಗೊತ್ತಿಲ್ಲ. ನಾನು ಬೋನಫೈಡ್ ಟ್ರಾನ್ಸ್ಪೋರ್ಟರು, ಇಟ್ ವಾಸ್ ಮೆಂಟ್ ಫಾರ್ ಪಬ್ಲಿಕ್ ಕ್ಯಾರಿಯರು. ನಾನು ಆ ಲಾರಿನಲ್ಲಿ ಹಾಕ್ಕೊಂಡೋಗಿದ್ದೀನಿ. ಲಾರಿನಲ್ಲಿ ಹಾಕ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಡ್ರೈವರು ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಇಟ್ಕೊಂಡು ಸಾಗಾವಣೆ ಮಾಡ್ತಿದ್ದ ಅಂತ ಹೇಳಿ ಈಗಲೇ ಕ್ವಾಶ್ ಮಾಡ್ತೀನಿ. ಅದಿಲ್ಲದೆ ಹೋದ್ರೆ ಫೇಸ್ ದಿ ಮ್ಯೂಸಿಕ್ ಅಷ್ಟೇ. ಅಕ್ಯೂಸ್ ನಂಬರ್ 2 ಸುತ್ತಿ ಬಳಸಿ ಎಲ್ಲ ಮಾತು ಬೇಕಾಗಿಲ್ಲ. ಅಕ್ಯೂಸ್ ನಂಬರ್ 2 ಸೇರಿದ್ದು ಗೂಡ್ಸ್ ಸ್ವಾಮಿ, ನಂದಲ್ಲ. ತಗೊಳಮ್ಮ. ಶ್ರೀ ಗುರುದೇವ್ ಗಚಿನ್ ಮಠ್ 6 time, ಫೈನಲಿ 18/7. ಯು ನೋ ಮಿ ವೆರಿ ವೆಲ್. ಬೇಕಾದಷ್ಟು ಮ್ಯಾಟ್ರಲ್ಲಿ ಅನುಕೂಲ ಮಾಡಿಸ್ಕೊಂಡಿದ್ದೀರಿ, ಬೇಕಾದಷ್ಟು ಮ್ಯಾಟ್ನಲ್ಲಿ ಅನಾನುಕೂಲನೂ ಆಗಿದೆ. 16 ನೋ ದಿ ಟೆಂಪರ್ಮೆಂಟ್ ಆಫ್ ದಿ ಕೋರ್ಟ್.